ಹಾಯ್, ಹಲೋ, ನಮಸ್ತೆ, ವೆಲ್ಕಮ್ ಟು ಗೊಂಬೆ ಲೋಕ. ಎಲ್ಲ ಹೇಗಿದ್ದೀರಾ? ಹೋಪ್ ಎಲ್ಲ ಚೆನ್ನಾಗಿದ್ದೀರಾ ಅಂತ ಅನ್ಕೋತೀನಿ. ನಾನು ಕೂಡ ತುಂಬ ಚೆನ್ನಾಗಿದ್ದೀನಿ. ಇವತ್ತಿನ ಬ್ಲಾಗ್ ತುಂಬಾ ಸ್ಪೆಷಲ್ ಆಗಿರುತ್ತೆ, ನಿಮಗೆಲ್ಲ ಇಷ್ಟ ಆಗುತ್ತೆ ಅಂತ ಅನ್ಕೊಂಡಿದ್ದೀನಿ. ಆಯಿತಾ? ಏನಪ್ಪ ಅಂದರೆ ಇವತ್ತಿನ ಬ್ಲಾಗು ನಾನು ಪ್ರೆಗ್ನೆನ್ಸಿ ರಿವೀಲ್ ಮಾಡಬೇಕಾದ್ರೆ ಹಸ್ಬೆಂಡ್ಗೆ ಒಂದು ಸರ್ಪ್ರೈಸ್ ಪ್ಲ್ಯಾನ್ ಮಾಡಿದ್ದೆ. ಅದನ್ನು ನಾನು ಅಪ್ಲೋಡ್ ಎಲ್ಲ ಮಾಡೋಕ್ಕೆ ಹೋಗಿರಲಿಲ್ಲ, ಯಾಕಂದರೆ ನಾನು ಯೂಟ್ಯೂಬೇ ಸ್ಟಾರ್ಟ್ ಮಾಡಿರಲಿಲ್ಲ ಇನ್ನು. ಸೊ ಆ ವಿಡಿಯೋನ ಹಂಗೆ ಮೆಮೊರಿಗಂತ ಇಟ್ಕೊಂಡಿದ್ದೆ. ಆಯಿತಾ? ಇವಾಗ ಅದನ್ನು ನಿಮ್ಮ ಜೊತೆ ಶೇರ್ ಮಾಡೋಣ ಅಂತ ಅನ್ಕೊಂಡಿದ್ದೀನಿ. ಆಕ್ಚುಲಿ ನಾನು ಪ್ರೆಗ್ನೆನ್ಸಿ ರಿವೀಲ್ನ ನಾನು ಹಸ್ಬೆಂಡ್ಗೆ ಒಂದು ವೀಕು ಹತ್ರ ಒಂದು 15 days ಆದಮೇಲೆ ರಿವೀಲ್ ಮಾಡಿದ್ದು. ಆಯಿತಾ? ಯಾಕಂದರೆ ಇನ್ನು ಹಾರ್ಟ್ ಬೀಟೇ ಬಂದಿರಲಿಲ್ಲ ಬೇಬಿದು. ನಾನೇ ಒಂದು ಸ್ವಲ್ಪ ಡಿಪ್ರೆಷನ್ಗೆ ಹೋಗ್ಬಿಟ್ಟಿದ್ದೆ. ನಾನು ಏನೋ ಅಂದ್ಕೊಂಡು ಹೋದೆ ಹಾಸ್ಪಿಟ್ಲಿಗೆ. ಚೆಕಪ್ ಮಾಡಿಸ್ಕೊಂಡು ಹಾರ್ಟ್ ಬೀಟ್ ಎಲ್ಲ ಬಂದಮೇಲೆ ಹಸ್ಬೆಂಡ್ಗೆ ಹೇಳಿ ಸರ್ಪ್ರೈಸ್ ಮಾಡೋಣ ಅಂತ ಅಂದ್ಕೊಂಡೆ. ಆದರೆ ಹಾರ್ಟ್ ಬೀಟ್ ಬಂದಿರಲಿಲ್ಲ. ನನಗೆ ತುಂಬಾ ಬೇಜಾರಾಗೋಯಿತು. ನನಗೆ ಅಲ್ಲೇ ಕಣ್ಣೀರು ಬಂದುಬಿಡ್ತು. ಹಾಗಾಗಿ ಸ್ವಲ್ಪ ಅದು ಟ್ರೀಟ್ಮೆಂಟ್ ಏನೋ ಹೇಳಿದರು. ಆ್ಯಕ್ಚುಲಿ ಇಂಜೆಕ್ಷನ್ ಸ್ವಲ್ಪ ಏನೋ ಟ್ವಿಸ್ಟ್ ಇದೆ ಅದೆಲ್ಲ ಅಂತ ಹೇಳಿದರು. ಹಾಗಾಗಿ ನನಗೆ ಸ್ವಲ್ಪ ಭಯ ಇತ್ತು. ಮೊದಲೇ ಮಗು ನಿರೀಕ್ಷೆ ಅನ್ನೋದು ನಿಮಗೆ ಗೊತ್ತೇ ಇರುತ್ತೆ ಹೇಗಿರುತ್ತೆ ಅಂತ. ಹಾಗಾಗಿ ನಾನೇ ಇಷ್ಟೊಂದು ಬೇಜಾರಾಗಿದ್ದೀನಿ. ಹಸ್ಬೆಂಡ್ ಗೊತ್ತಾದರೆ ಅವ್ರು ಇನ್ನೆಷ್ಟು ಬೇಜಾರಾಗ್ತಾರೆ. ಸಂತು ಮೊದಲೇ ತುಂಬ ಇಂಥ ವಿಷಯದಲ್ಲಿ ಸೆನ್ಸಿಟಿವ್. ಹಾಗಾಗಿ ನಾನು ಏನೂ ಹೇಳಕ್ಕೆ ಹೋಗಿರಲಿಲ್ಲ. ಫಸ್ಟು ಕನ್ಫರ್ಮ್ ಆಗಲಿ ಆಮೇಲೆ ಹೇಳೋಣ ಅಂತ. ನಿಜ ನೋವನ್ನ ನಾನು ಹೆಂಗೆ ಅನುಭವಿಸಿದ್ದೀನಿ ಅಂದರೆ ನನಗೆ ಈ ಕಡೆ ಯಾರಿಗೂ ಹೇಳೋಕ್ಕಾಗ್ತಾ ಇಲ್ಲ, ಏನಿಲ್ಲ. ನನಗಿದನ್ನ ಹೇಳಬೇಕಾ ಬೇಡವಾ ಅಂತಲೂ ಗೊತ್ತಾಗ್ತಾ ಇಲ್ಲ. ಈ ಸಿಚುವೇಶನ್ನ ಹೇಳಿದರೆ ಸರಿನಾ ತಪ್ಪು ಅಂತಲೂ ನನಗೆ ಆ ಟೈಮಲ್ಲಿ ಗೊತ್ತಾಗಲಿಲ್ಲ. ಬಟ್ ಒಂದು ನಾನು ಅಂದ್ಕೊಂಡಿದ್ದೇನೆಂದರೆ, ನನಗೆ ಎಷ್ಟೊಂದು ನೋವು ಆಗ್ತಾ ಇದೆ, ಸಂತುಗೆ ಹೇಳಿದ್ರೆ ಅವ್ಳು ಇನ್ನು ಎಷ್ಟು ನೋವು ಆಗ್ಬೇಡ. ಸೊ ಕನ್ಫರ್ಮ್ ಆದಮೇಲೆ ಹೇಳಿಬಿಡೋಣ, ಹಾರ್ಟ್ ಬೀಟ್ ಬಂದಮೇಲೆ ಹೇಳಿಬಿಡೋಣ. ಆದರೆ ನನಗೆಲ್ಲೋ ಒಂದು ಕಡೆ ಇತ್ತು ಹಾರ್ಟ್ ಬೀಟ್ ಬರುತ್ತೆ ಅಂತ. ಆ್ಯಕ್ಚುಲಿ ಡಾಕ್ಟರ್ ಏನಂದರು, ಹಾರ್ಟ್ ಬೀಟ್ ಬಂದಿರುತ್ತೆ ಇಷ್ಟಲ್ಲ ಆಲ್ರೆಡಿ, ಬನ್ನಿ ಚೆಕ್ ಮಾಡೋಣ ಅಂತ ಹೇಳಿದರು. ಬಟ್ ಚೆಕ್ ಮಾಡಿದಾಗ ಗೊತ್ತಾಯಿತು ಮಗುದು ಹಾರ್ಟ್ ಬೀಟ್ ಬಂದಿಲ್ಲ ಅಂತ. ಸೊ ಹಾಗಾಗಿ ನನಗೆ ಆ ಟೈಮಲ್ಲಿ ನಿಜ ಏನು ಮಾಡಬೇಕಂತಲೇ ಗೊತ್ತಾಗ್ತಾ ಇಲ್ಲ. ತುಂಬಾ ಬೇಜಾರಾಯಿತು. ಆಮೇಲೆ ಅವ್ರು ಹೇಳಿದ್ದು ಏನಂದರೆ ಒನ್ ಡೇ ಬಿಟ್ಟು ಇನ್ನೊಂದು ಡೇ ಅಂದರೆ 2 daysಗೆ ಒಂದ್ಸರಿ 2 injections. ಆ ಪೇನ್ ಹೆಂಗಿತ್ತು ಅಂದರೆ ನಿಜ ಇಂಜೆಕ್ಷನ್ ತಗೊಂಡ್ರೆ ಓಡಾಡೋಕ್ಕಾಗ್ತಾ ಇರಲಿಲ್ಲ. ನಾನು ಅಂಥದ್ರಲ್ಲೂ ಕೂಡ ಆಫೀಸ್ ರಜೆ ಮಾಡೋಕ್ಕೆ ಹೋಗಿರಲಿಲ್ಲ. ಯಾಕಂದರೆ ಆಫೀಸ್ ರಜೆ ಮಾಡಿ ಮನೇಲಿತ್ತು ಅಂದರೆ ಯಾಕೆ ಅಂತ ಕೇಳ್ತಾರೆ, ಏನು ಹೇಳೋದು ಅಲ್ವಾ? ಹಾಗಾಗಿ ನಾನು ಆಫೀಸಿಗೆ ಕೂಡ ಹೋದೆ ಆ ಟೈಮಲ್ಲಿ. ದೇವ್ರ ದಯೆ ಏನೋ ಒಂದು ವೀಕಿಗೆ ಮತ್ತೆ ಹಾರ್ಟ್ ಬೀಟ್ ಚೆಕ್ ಮಾಡೋಕ್ಕೆ ಬನ್ನಿ ಅಂತ ಹೇಳಿದ್ರಲ್ವ, ನಾನು ಹೋದೆ. ಆವಾಗ ನನ್ನ ಹಾರ್ಟ್ ಬೀಟ್ ಬೇಬಿಗೆ ಬಂದಿತ್ತು. ಎಷ್ಟು ಖುಷಿ ಆಯಿತು ಅಂದರೆ ನನಗೆ ಸಖತ್ ಖುಷಿ ಆಯಿತು. ಸೊ ಈ ವಿಷಯ ಗೊತ್ತಿದ್ದಿದ್ದು ಗಾಯತ್ರಕ್ಕ ಅಂತ ಅವರೊಬ್ಬರಿಗೆ ಮಾತ್ರ ಗೊತ್ತಿರುತ್ತೆ. ಫಸ್ಟ್ ನಾನು ಅವ್ರಿಗೆ ಹೇಳಿದೆ, ಅಕ್ಕ ಇಂದ ಹಾಸ್ಪಿಟ್ಲಿಗೆ ಹೋಗೋಣ, ಈ ಥರ ಪಾಸಿಟಿವ್ ಬಂದಿದೆ ಅಂತ. ಸೊ ಅವರು ಸರಿ ಆಯಿತು ಹೋಗೋಣ ಅಂದರೆ ಸಂತೂನು ಅವತ್ತು ಇರಲಿಲ್ಲ, ಊರಿಗೆ ಹೋಗಿದ್ರು. ನಾನೇನು ಅಂದ್ಕೊಂಡೆ ಅಂದರೆ ಚೆಕಪ್ ಮಾಡಿಸ್ಕೊಂಬಂದು ಹಾರ್ಟ್ ಬೀಟ್ ಬಂದಮೇಲೆ ಹೇಳೋಣ, ಸರ್ಪ್ರೈಸ್ ಪ್ಲಾನ್ ಮಾಡಿ ಅಂತ ಅಂದ್ಕೊಂಡೆ. ಬಟ್ ನನಗೆ ಆ ಥರ ಹಾರ್ಟ್ ಬೀಟ್ ಬಂದಿರಲಿಲ್ವಲ್ಲ, ನನಗೆ ತುಂಬ ಬೇಜಾರಾಗಿತ್ತು. ಸೊ ಹಂಗಾಗಿ ಹಾರ್ಟ್ ಬೀಟ್ ಬಂದ ತಕ್ಷಣ ಮೊದಲು ಸಂತಗೆ ಹೇಳಬೇಕು ಅಂತ ಸರ್ಪ್ರೈಸ್ ಪ್ಲ್ಯಾನ್ ಮಾಡಿ ಅದಕ್ಕೆ ಕೆಲವೊಂದು ಇದನ್ನೆಲ್ಲ ಥಿಂಗ್ಸ್ ಎಲ್ಲ ತೊಗೊಂಡು ಬಂದಿದ್ದೆ. ಸಂತನ ರಿಯಾಕ್ಷನ್ ಹೆಂಗಿತ್ತು ಅಂದರೆ ಅವತ್ತು ನೋಡಿ, ಒಂದ್ಸರಿ ವಿಡಿಯೋ ನೋಡ್ಕೊಂಬನ್ನಿ, ಆಮೇಲೆ ನೀವೇ ಹೇಳ್ತೀರಾ. ನೀವು ಗೆಸ್ ಮಾಡಬೇಕು ಸಂತು ಅದೇನಂತ. ಈಗ ಸಂತು ಓಪನ್ ಮಾಡಬೇಕು. ಓಪನ್ ಆದ್ರೆ ಗೊತ್ತಾಗುತ್ತೆ. ಕೇಕ್ ಮೇಲೆ ಇರೋದು ಗೊತ್ತಾಗಿಲ್ವಾ ಸಂತು? ಸಂತು ಏನಂತ ಹೇಳ್ಬೇಕು? ಅಲ್ಲ, ಕೇಕ್ ನೋಡಿ ಗೊತ್ತಾಗಿಲ್ವಾ? ಗೊತ್ತಾಗದೆ ಇರೋ ತರ ಹಾಕ್ಸ್ತೀವಿ. ಗೆಸ್ ಮಾಡ್ಬೇಕು ಅಂತ. M&D ಅಂದ್ರೆ ಏನು? M ಅಂದ್ರೆ ಓಕೆ. ಡಿ ಅಂದ್ರೆ ಡಾರ್ಲಿಂಗ್. ಅಲ್ಲ, ಡಿ ಅಂದ್ರೆ ಡಾರ್ಲಿಂಗ್. ಅಕ್ಷತ ಹೆಂಗಿದೆ? ಸೂಪರ್ ಅಲ್ಲ? ಮಿಸ್ಟರ್ ಡಾರ್ಲಿಂಗ್ ಅಂತ.
ಅದನ್ನ ಓಪನ್ ಮಾಡ್ಬಿಡ, ಜಸ್ಟ್ ಹಂಗೆ. ಏನಿದೆ ನಿಜನ? ನನ್ಗೆ ಏನು ಒಂಚೂರು ಒಂದೆಲ್ಲ ಫುಲ್ ಕನ್ಫ್ಯೂಸ್ ಆಗ್ತಾ ಇದೆ. ನನಗೆ ಏನ್ ಆಗ್ತದೆ ಅಂತಾನೆ ಗೊತ್ತಾಗ್ತಾರೆ ನನಗೆ. ಗೊಂಬೆ ಓಪನ್ ಮಾಡ್ರಿ ಈಗ. ಇಲ್ಲ ಇಲ್ಲೊಂದು ಇದೆ, ಅದನ್ನು ಗೊಂಬೆ ಕೈಲೇ ತಗೊಳ್ಬೇಕು. ಏ ಪ್ರಾಮಿಸ್ ಸತ್ಯ ಹೇಳ. ನಿಜನಾ? ಮತ್ತೆ ಏನ್ ಹೇಳ್ದಂಗೆ ಸುಮ್ಮನೆ ಸರ್ಪ್ರೈಸ್ ಕೊಡ್ಬೇಕು ಅಂತ. ನಾನು ಬಂದಾಗ ಹೇಳ್ತಾನೆ ಒಳ್ಳೆದಾಗಿ ಚೆನ್ನಾಗಿರ್ರಿ, ಸೀರಿಯಸ್. ಆ ಬಾಕ್ಸ್ ಅಲ್ಲಿ ಇನ್ನೊಂದೇನೋ ಇದೆ. ಥ್ಯಾಂಕ್ ಯು ಸೋ ಮಚ್. ನನಗೆ ಗೊತ್ತಿಲ್ಲದಂಗೆ ಎಷ್ಟು ಇದು ಮಾಡಿದ್ಯಾರ. ಅದು ಯಾಕಂತ ಆಮೇಲೆ ಹೇಳ್ತೀನಿ, ಯಾಕೆ ಡಿಲೇ ಮಾಡಿದೆ ಅಂತ ಆಮೇಲೆ ಹೇಳ್ತೀನಿ. ವೆಲ್ಕಮ್ ಫಾರ್ ಬೇಬಿ. ಎರಡ ಒಂದು ಒಂದೇ ಸ್ಕ್ಯಾನಿಂಗ್ ಬರೋದು. ಸ್ಕ್ಯಾನಿಂಗ್ ಹಾರ್ಟ್ ಬೀಟ್ ಸ್ಕ್ಯಾನಿಂಗ್ ಇರ್ಬೇಕು ಮೋಸ್ಟ್ಲಿ. ಮೊನ್ನೆ ನೀವು ಹೇಳ್ದಾಗೆ ಉಲ್ಟಾ ಪಾಲ್ಟ ಹೇಳ್ದಾಗೆ ನನ್ಗೆ ಯಾಕೋ ಡೌಟ್ ಬರ್ತಿತ್ತು ನನಗೆ. ಅವಾಗ ಹೇಳೋ ಸಿಚುವೇಶನ್ ಇಲ್ಲಿ ಇರಲಿಲ್ಲ. ಪ್ರಾಮಿಸ್ ನನ್ನ ನಂಬೋಕೆ ಆಗ್ತಾ ಇಲ್ಲ. ಕನ್ಫರ್ಮ್ ಆದ್ಮೇಲೆನೆ ಹೇಳ್ತಾ ಇರೋದು, ಅದಕ್ಕೆ ಫರ್ ಸರ್ಪ್ರೈಸ್. ಎಂ ಫರ್ ಅಂದ್ರೆ ಮಾಮ್. ತೆಗಿ ಡಾಲ್ ಅಲ್ಲ, ಡಾಲ್ ಕೈ ಕಾಲೆಲ್ಲ ತಗೊಂಡ್ಬಿಡು ಪಾಪ ಕಟ್ಟ. ನೀವೇ ಈಗ ಕೇಕ್ ಮೇಲಿಂದ ಮೀನಿಂಗ್ ಹೇಳೋದಾ? ಇಟ್ಸ್ ಓಕೆ, ರಿಸ್ಕ್ ತಗೊಳೋದು ಬೇಡ. ಎಂ ಫಾರ್ ಮಾಮ್, ಡಿ ಫಾರ್ ಡ್ಯಾಡ್ ಟು ಬಿ. ಎಂ ಫಾರ್ ಮಮ್ಮಿ, ಡಿ ಫಾರ್ ಡ್ಯಾಡಿ. ನನಗೆ ಫುಲ್ ನನಗೆ ಹೋಗ್ಬಿಟ್ಟು ಆಗ್ತದೆ ನನಗೆ. ಅಮ್ಮಂತ ಇಬ್ರು ನೋಡೋದೇ. ಆಮ ಆಮ ಅಕ್ಕ ನೋಡಿ ಅಕ್ಕ ಮತ್ತೆ ಹಂಗೆ ನೋಡಿ ಬಿಡೋದು. ಮೈಂಡ್ ನೋಡ್ತಾ ಇಲ್ವಾ? ನೋಡಿದ್ರಲ್ವಾ ವಿಡಿಯೋನ? ಸಂತು ತುಂಬನೇ ಅವ್ರಿಗೆ ಒಂಥರ ಭಯ ಆಗ್ತಾ ಇತ್ತು, ಒಂಥರ ಭಯ ಪಡ್ತಿದ್ದಾರೆ, ಹೇಳ್ತಿದ್ದಾರೆ. ನನಗೆ ಏನು ಅಂತಾನೆ ಗೊತ್ತಾಗ್ತಿಲ್ಲ, ಹಂಗೆ ಏನು ಮಾಡ್ಬೇಕಂತಾನೆ ಗೊತ್ತಾಗ್ತಾ ಇಲ್ಲ. ಬ್ಲಾಂಕ್ ಆಗ್ಬಿಟ್ಟಿದ್ದೀನಿ ನಾನು. ಇದು ನಿಜಾನಾ ಅಂತ ಕೇಳ್ತಾ ಇದ್ರು. ನಾವು ಹೌದಪ್ಪಿ, ನಾನು ಆ ಟೈಮಲ್ಲಿ ಹೇಳೋ ಪರಿಸ್ಥಿತಿಲಿ ಇರಲಿಲ್ಲ, ಆ ಥರ ಎಲ್ಲ ಹೇಳಿದೆ. ಆ್ಯಕ್ಚುಲಿ ನಾನು ಆ ಫೈಲ್ ಕೂಡ ಎಲ್ಲ ತೆಗೆದಿಟ್ಬಿಟ್ಟಿದ್ದೆ ಸಂತಕ್ಕೆ ಗೊತ್ತಾಗ್ಲಿಲ್ದಂಗೆ. ಅವ್ರಿಗೆ ಏನೋ ಬೇರೆ ರೀಸನ್ ಹೇಳ್ಬಿಟ್ಟು ನಾನು ಮ್ಯಾನೇಜ್ ಮಾಡಿದ್ದೆ ಆ ಟೈಮಲ್ಲಿ. ಸೊ ಸಂತನ್ ರಿಯಾಕ್ಷನ್ ನೋಡಿದ್ರಲ್ಲ ಹೇಗಿತ್ತು ಅಂತ. ಸಖತ್ ಖುಷಿ ಆಗ್ಬಿಟ್ರು ಅವ್ರು ಮಾತ್ರ. ಫಸ್ಟ್ ಬೇಬಿ ನಮ್ಮ ಮನೆಗೆ ಬರ್ತಾ ಇರೋದು. ನನಗಂತೂ ತುಂಬಾನೇ ಖುಷಿ ಆಯ್ತು. ನಮ್ಮ ಮದುವೆ ಆಗಿ 2 years ಕಂಪ್ಲೀಟ್ ಆಗಿತ್ತು. ನಮ್ಮೇನು ಡಾಕ್ಟರ್ಸ್ಗೆಲ್ಲ ಇನ್ನು ತೋರ್ಸಕ್ಕೆ ಹೋಗಿರ್ಲಿಲ್ಲ, ಇನ್ನು ಟೈಮ್ ಇದೆ ಅಂತ. ಅಷ್ಟರಲ್ಲೇ ಆಗೋಯ್ತಲ್ವಾ. ಈ ಬ್ಲಾಗ್ ನಿಮ್ಮೆಲ್ರಿಗೂ ಇಷ್ಟ ಆಗಿದೆ ಅಂತ ಅನ್ಕೊಂತೀನಿ ನಾನು. ಇಷ್ಟ ಆದರೆ ಪ್ಲೀಸ್ ಒಂದು ಲೈಕ್ ಮಾಡಿ, ಹಾಗೆ ಈ ಬ್ಲಾಗ್ ನಿಮಗೆ ಹೇಗೆ ಅನ್ನಿಸ್ತು ಅಂತ ಕಮೆಂಟ್ ಮಾಡಿ ಆಯಿತಾ. ನನಗೆ ನೆಕ್ಸ್ಟು ವಿಡಿಯೋ ಮಾಡಬೇಕಾದ್ರೆ ನನಗೂ ಕೂಡ ಖುಷಿ ಆಗುತ್ತೆ. ಅಟ್ಲೀಸ್ಟ್ ಕಮೆಂಟ್ ಮಾಡಿದರೆ ನೀವೆಲ್ಲ ನಿಮಗೆ ಇಷ್ಟ ಆಗ್ತಿದೆಯಾ ವೀಡಿಯೋಸ್ ನಂದೆಲ್ಲ ಅಂತ ನನಗೂ ಅನಿಸುತ್ತೆ, ಗೊತ್ತಾಗುತ್ತೆ ಅಲ್ವಾ. ಏನಾದರೂ ಮಿಸ್ಟೇಕ್ ಇದ್ರೂ ಕೂಡ ನಾನು ಅದನ್ನ ತಿದ್ಕೋಬೋದು ನೆಕ್ಸ್ಟು. ಹಾಗಾಗಿ ಪ್ಲೀಸ್ ಕಮೆಂಟ್ ಮಾಡಿ ಆಯಿತಾ, ನಿಮ್ಗೆ ಏನು ಅನಿಸ್ತು ಅಂತ. ಹಾಗೆ ನನ್ನ ಚಾನಲ್ನ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮತ್ತು ನೆಕ್ಸ್ಟ್ ಬ್ಲಾಗಲ್ಲಿ ಸಿಗ್ತೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.